ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿಸರ್ಗನಂತ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಬೇಗ ಎದ್ದು ಕಾಲೇಜ್ ಕಡೆಗೆ ಹೋಗ್ತಿದ್ದೀನಿ. ಇವತ್ತು ಆಚೆ ಬಂದು ನೋಡಿದ್ರೆ ಸೀನರಿ ಈ ಥರ ಇತ್ತು. ನನಗಂತೂ ತುಂಬಾ ಶಾಕ್ ಆಗಿತ್ತು. ನಾವು ಸ್ಟಾರ್ಟಿಂಗ್ ಬಂದಾಗ ಇದ್ದಿದ್ದು ಈ ಥರ, ಇಷ್ಟು ದಿನ ಆದರೂ ಈ ಥರ ಕಾಣಿಸ್ಲೇ ಇಲ್ವಲ್ಲ ಅನ್ನೋ ಒಂದು ಬೇಜಾರು ಕೂಡ ಇತ್ತು. ಹಾಗೆ ಆಚೆ ಬಂದು ನೋಡಿದ ತಕ್ಷಣ ತುಂಬಾ ಸ್ಪೆಷಲ್ ಅನ್ನಿಸ್ತು. ಯಾಕಂದರೆ ಫಸ್ಟ್ ಡೇ ನಾವು ಈ ಥರನೇ ನೋಡಿದ್ದಿದ್ದು ಸೀನರಿನ. ಹಾಗೆ ಇವತ್ತು ಸೀನರಿ ತುಂಬಾ ಎಂಜಾಯ್ ಮಾಡ್ತಿದ್ವಿ. ತುಂಬ ಜನ ಸ್ಟೇಟಸ್ ಕೂಡ ಹಾಕಿದ್ರು ಇವತ್ತು. ಅದನ್ನೇ ನೋಡಿಕೊಂಡು ನಾನು ಹೋಗ್ತಿದ್ದೆ ಕಾಲೇಜ್ ಕಡೆಗೆ. ಇವತ್ತು ಕಾಲೇಜ್ ಬಂದು 1:30ಗೆ ಇತ್ತು. ಲೈಬ್ರರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತು ಸ್ವಲ್ಪ ಹೋಮ್ವರ್ಕ್ ಕೂಡ ಇತ್ತು ನಂದು. ಹಾಗೆ ಲೈಬ್ರರಿಯಲ್ಲಿ ಸ್ವಲ್ಪ ಓದ್ಕೊಳ್ಳೋಣ, ಝಾಲಜಿ ಟೆಸ್ಟ್ ಇದೆ ಅಂತ ಹೇಳಿದರು ಮ್ಯಾಮು. ಸೊ ಅದರಿಂದ ಹೋಗ್ತಾ ಇದ್ದೀನಿ. ಹಾಗೆ ವಿಡಿಯೋ ಮಾಡಿಕೊಂಡು ಮುಂದೆ ಹೋಗ್ತಿದ್ರೆ ನನಗೆ ಸ್ನೋಯಿಂದ ಬ್ಲೆಸ್ಸಿಂಗ್ಸ್ ಬಂತು. ನೋಡಿ ವಿಡಿಯೋದಲ್ಲಿ ಯಾವ ಥರ ಇದೆ ಅಂತ. ಕಾಲೇಜ್ ಹತ್ರ ರೀಚ್ ಆದೆ ಆ್ಯಂಡ್ ಕಾಲೇಜ್ ಒಳಗೆ ಹೋಗೋಣ ಅಂತ ಬೇಗ ಹೋಗ್ತಾ ಇದ್ದೀನಿ. ಕಾಲೇಜ್ ಒಳಗೆ ಬಂದು ನೋಡಿದ್ರೆ ಯಾರೂ ಇಲ್ಲ ಇವತ್ತು. ತುಂಬಾ ಖಾಲಿ ಹೊಡಿತಿತ್ತು. ಅದರಿಂದ ಜಾಕೆಟ್ ಬೇಗ ಸಬ್ಮಿಟ್ ಮಾಡಿದೆ. ಜಾಕೆಟ್ ಸಬ್ಮಿಟ್ ಮಾಡಿಬಿಟ್ಟು ಲೈಬ್ರರಿ ಕಡೆಗೆ ಬಂದೆ. ಲೈಬ್ರರಿ ಒಳಗೆ ಹೋಗಿದ ತಕ್ಷಣ ನನಗೊಂದು ಶಾಕ್ ಆದಿತ್ತು. ನಿಶ್ಚಿತ ನನಗಿಂತ ಮುಂಚೆ ಬಂದು ಓದ್ತಾ ಇದ್ಲು. ಹಾಗೆ ನಾನು ಸ್ವಲ್ಪ ಅವಳನ್ನ ಡಿಸ್ಟರ್ಬ್ ಮಾಡಿಬಿಟ್ಟು ಮುಂದೆ ಹೋದೆ. ಮಾಡಿಬಿಟ್ಟು ಏನಾಯ್ತು ಅಂತ ಕೇಳಿದೆ. ಓದ್ಕೊಳ್ಳೋಣ ಅಂತ ಹಾಗೆ ಕೂತ್ಕೊಂಡಿದ್ದಾದಮೇಲೆ ಇವತ್ತು ಶೂಸ್ ತಂದಿದ್ದೀನಿ. ರೀಸನ್ ಏನಂದರೆ ಇವತ್ತು ಸ್ಪೋರ್ಟ್ಸ್ ಕ್ಲಾಸ್ ಇದೆ. ಸೊ ಅದರಿಂದ ಶೂಸ್ ತಂದೆ. ಶೂಸ್ ಫಸ್ಟ್ ಇಟ್ಬಿಟ್ಟು ಫಸ್ಟು ಹೋಮ್ವರ್ಕ್ ಮುಗಿಸೋಣ ಅಂತ ಹೋಮ್ವರ್ಕ್ ಮಾಡಬೇಕು ಅಂತ ಬುಕ್ ಎತ್ಕೊಂಡು ಹೋಮ್ವರ್ಕ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಹಾಗೆ ಇನ್ನೇನು ಮಾಡೋದು, ಟೈಮ್ ಅಂತೂ ಮುಗೀತು. ಕ್ಲಾಸ್ ಕಡೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಹೋಗಬೇಕಿದ್ರೆ ಇಲ್ಲಿ ಕಂಪ್ಯೂಟರ್ಸ್ ಎಲ್ಲ ಇತ್ತು. ಆ್ಯಂಡ್ ಕಂಪ್ಯೂಟರ್ಸ್ ಯೂಸ್ ಮಾಡಬೇಕಂದ್ರೆ ನಮ್ಮ ಹತ್ರ ಲ್ಯಾಬ್ರೇಟ್ರಿ ಕಾರ್ಡ್ ಇರಬೇಕು. ಸೊ ಅದರಿಂದ ನಾವು ಯೂಸ್ ಮಾಡೋದಕ್ಕಾಗಲ್ಲ, ನಾವಿನ್ನೂ ಮಾಡಿಸಿಲ್ಲ. ಹಾಗೆ ಇಲ್ಲಿ ಸ್ವಲ್ಪ ಲೈನ್ಸ್ ಹಾಕಿದ್ರು ಏನು ಅಂತ ಓದ್ಕೊಂಡು ಕ್ಲಾಸ್ ಕಡೆಗೆ ಹೋಗ್ತಾ ಇದ್ದೀನಿ. ಶೂನ್ ಮಾತ್ರ ಮರಿಬಾರ್ದಲ್ಲ, ಅದರಿಂದ ಕೈಯೆಲ್ಲ ಹಿಡ್ಕೊಂಡು ಲೈಬ್ರರಿಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ. ಕ್ಲಾಸಿಗೆ ಬಂದಿದ್ದಾದಮೇಲೆ ಒಬ್ಬೊಬ್ಬರೇ ಎಂಟ್ರಿ ಕೊಡ್ತಾಯಿದ್ರು. ನಾವೆಲ್ಲರಿಗಿಂತ ಮುಂಚೆ ಹೋಗಿ ಕೂತ್ಕೊಬಿಟ್ಟಿದ್ವಿ. ಯಾಕಂದರೆ ನಾವು ಬೆಳಗ್ಗೆ ಬೇಗ ಹೋಗಿರೋದ್ರಿಂದ ಕ್ಲಾಸಲ್ಲಿ ಬೇಗ ಕೂತ್ಕೊಂಡ್ಬಿಟ್ಟಿದ್ವಿ ಹೋಗಿ. ಹಾಗೆ ಇವತ್ತು ಮ್ಯಾಮ್ ಅಂತೂ ಡಿಫ್ರೆಂಟಾಗಿ ಚೈನ್ ಹಾಕೋ ಬಂದಿದ್ರು. ಅದನ್ನು ನೋಡಿ ನಮಗಂತೂ ನಾಯಿ ಕತ್ತೆಗೆ ಹಾಕೋ ಚೈನ್ ಥರನೇ ಕಾಣಿಸ್ತಿತ್ತು. ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಕಮೆಂಟ್ ಹಾಕಿ. ನಮಗಂತೂ ಆ ಥರನೇ ಕಾಣಿಸಿದ್ದು. ಸೊ ಅದರಿಂದ ಹೇಳ್ತಾ ಇದ್ದೀನಿ. ಹಾಗೆ ವಿಡಿಯೋ ಮಾಡಬೇಕಿದ್ರೆ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಇವತ್ತು ಬ್ಯಾಚ್ 1 ಬ್ಯಾಚ್ 2 2 ಕಂಬೈನ್ ಇತ್ತು. ಸೊ ಅದರಿಂದ 2 ಕ್ಲಾಸಸ್ ಜೊತೆಲಿ. ಹಾಗೆ ನಮ್ಮ VIP ಎಂಟ್ರಿ ಕೊಟ್ಟರು. ಎಷ್ಟು ಬೇಗ ಬಂದ್ರಂದರೆ ಅವರು ಹೇಳೋದಕ್ಕಾಗಲ್ಲ, ಅಷ್ಟು ಬೇಗ ಬಂದು ಕೂತ್ಕೊಂಡಿದ್ದಾರೆ. ಮತ್ತು ವಿಡಿಯೋ ಮಾಡಬೇಡ ಅಂತ ಕರ್ಚಿಪ್ ಹಾಕ್ತಿದ್ದಾಳೆ ಚೈತನ್ಯ. ಹಾಗೆ ನಾನು ಝಾಲಜಿ ಕ್ಲಾಸಲ್ಲಿ ಓದ್ಕೊತಾ ಹಾಗೆ ಕ್ಲಾಸ್ ಕೇಳ್ತಿದ್ದೆ. ಬ್ರೇಕಿಗೆ ಬಿಟ್ಟಿದ್ದಾದಮೇಲೆ ಇನ್ನೇನು ಮಾಡ್ತೀನಿ, ಕಾಫಿ ಕುಡಿಲೇಬೇಕಲ್ಲ. ಕಾಫಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಇಷ್ಟು ಫ್ರೆಶ್ ಕ್ಲಾಸಿಗೆ ಬಂದು ಕೂತ್ಕೊಂಡಿದ್ದೀವಿ. ನೆಕ್ಸ್ಟು ಸ್ಪೋರ್ಟ್ಸ್ ಕ್ಲಾಸ್ ಇತ್ತು. ಸ್ಪೋರ್ಟ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸ್ಪೋರ್ಟ್ಸ್ ಕ್ಲಾಸಿಗೆ ಬಂದರೆ ಇಲ್ಲಿ ಆಲ್ರೆಡಿ ಹಾಜರಾಗಿದ್ದಾರೆ 3. ಸುಪ್ರೀತಾ ನೋಡಿ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಈಗ. ಸ್ಪೋರ್ಟ್ಸ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಮೊನ್ನೆ ಸ್ಪೋರ್ಟ್ಸ್ ಕ್ಲಾಸ್ ಮುಗ್ದಿದ್ದಾದಮೇಲೆ 4-5 ದಿನ ಕೈ ಕಾಲು ನೋವಿಗೆ ಎಲ್ಲ ತುಂಬಾ ರಿಸ್ಕ್ ತಗೊಂಡ್ವಿ. ನಾವು ಸ್ಪೋರ್ಟ್ಸ್ ಕ್ಲಾಸಿಗೆ ಮುಂಚೆ ಈ ಥರ ಇದ್ವಿ, ನೆಕ್ಸ್ಟು ಈ ಥರ ಆದ್ವಿ. ಯಾಕಂದರೆ ಸ್ಪೋರ್ಟ್ಸ್ ಕ್ಲಾಸಿಗೆ ಅದರೇ ಆದಂಥ ರೂಲ್ಸ್ ಇದೆ. ಆ್ಯಂಡ್ ಟ್ರ್ಯಾಕ್ ಪ್ಯಾಂಟು, ಟಿ ಶರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಶೂಸ್ ತರಬೇಕು. ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಒಳಗೆ ಬಂದಿದ್ದಾದಮೇಲೆ ನಾವು ಆಚೆಯಿಂದ ಬಂದಿದ್ದು ಬೂಟ್ಸ್ ಎಲ್ಲ ಅಲ್ಲಿ ಸಬ್ಮಿಟ್ ಮಾಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿಸಿದ್ರು. ಎಕ್ಸಸೈಸ್ ಎಲ್ಲ ಮುಗಿದಿದ್ದಾದಮೇಲೆ ಯಾರ್ಯಾರಿಗೆ ಏನೇನು ಗೇಮ್ ಇಷ್ಟನೋ ಅದೆಲ್ಲ ಆಡ್ಕೋಬೋದು. ನಾವು ಬ್ಯಾಡ್ಮಿಂಟನ್ ಆಡ್ತಿದ್ವಿ. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬಂದು ಕೂತ್ಕೊಂಡಾಗ ವಿಡಿಯೋ ಮಾಡ್ತಿದ್ದೆ. ಆ್ಯಂಡ್ ಫೋನ್ ಕೂಡ ಯೂಸ್ ಮಾಡೋದಕ್ಕೆ ಬಿಡೋಲ್ಲ ಇಲ್ಲಿ. ಆದರೂ ನಾವು ವಿಡಿಯೋಗೋಸ್ಕರ ಇದು ಮಾಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಸ್ಪೋರ್ಟ್ಸ್ ಕ್ಲಾಸಿಗೆ ಬರೋಕ್ಕೆ ಮುಂಚೆ ಟೇಬಲ್ ಮೇಲೆ ಮೊಬೈಲೆಲ್ಲ ಸಬ್ಮಿಟ್ ಮಾಡಿಬಿಟ್ಟು ಆಮೇಲೆ ಸ್ಪೋರ್ಟ್ಸ್ ಕ್ಲಾಸಿಗೆ ಬರಬೇಕು.
ನಾನು ಮೊಬೈಲ್ ಇಲ್ಲೇ ಇಟ್ಟಿರೋದ್ರಿಂದ ಬೇಗ ಎತ್ಕೊಂಡು ಹಾಗೆ ವಿಡಿಯೋ ಮಾಡ್ತಿದ್ದೆ. ಅಕಸ್ಮಾತಾಗಿ ಟೀಚರ್ಸ್ ಏನಾದ್ರು ನೋಡಿದ್ರೆ ನಮಗೆ ಬೈತಾರ ಅಂತ ಹೇಳಿದ್ದಾರೆ ಸೀನಿಯರ್ಸು. ಅದರಿಂದ ವಿಡಿಯೋ ಎಲ್ಲ ಸ್ವಲ್ಪ ಮಾಡಿಕೊಂಡು ಸುಮ್ಮನೆ ಆಗಿಬಿಟ್ಟೆ ನಾನು. ಇವತ್ತು ನೆಕ್ಸ್ಟ್ ಕ್ಲಾಸು ಬಯಾಲಜಿ ಇತ್ತು. ಬಯಾಲಜಿ ಕ್ಲಾಸಿಗೆ ಬಂದು ಕೂತ್ಕೊಂಡ್ವಿ. ಆ್ಯಂಡ್ ಡಯಾಗ್ರಾಮ್ಸ್ ಕೂಡ ಕೊಟ್ಟಿದ್ರು ಹೋದ ಕ್ಲಾಸಲ್ಲಿ. ಅದರದ್ದು ಲೇಬಲಿಂಗ್ಸ್ ಎಲ್ಲ ನಾವು ಮಾಡಬೇಕಿತ್ತು. ಅದರಿಂದ ಎಲ್ಲ ಕರೆಕ್ಟಾಗಿ ಮಾಡಿದ್ದೀವ ಅಂತ ಚೆಕ್ ಮಾಡಿಕೊಂಡು ಕೂತಿದ್ವಿ. ಇವತ್ತು ಬಯಾಲಜಿ ಕ್ಲಾಸ್ ಸ್ವಲ್ಪನೇ ಇದ್ದಿದ್ದು. ಕ್ಲಾಸ್ ಎಲ್ಲ ಮುಗೀತು. ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಹೋಳಿಗೆ ಅಂತೂ ತುಂಬ ಕತ್ಲೆ ಆಗಿತ್ತು. ಆಚೆ ಬಂದು ನೋಡಿದ್ರೆ ಬೆಳಕಾಗೆ ಇತ್ತು. ಇವ್ರ ಮೂವರು ನಾನು ಮುಂಚೆನಾ ನೀನು ಮುಂಚೆನಾ ಅಂತ ಓಡಿ ಹೋಗ್ತಿದ್ರು. ಆದರೆ ಬೆಳಗ್ಗೆ ನೋಡಿರೋ ಥರ ಸೀನರಿ ಇರಲೇ ಇಲ್ಲ. ಎಲ್ಲ ಕೆಳಗೆ ಬಿದ್ದೋಗಿತ್ತು ಸ್ನೋ ಎಲ್ಲ. ಡೈಲಿ ಇದೇ ಥರ ಸೀನರಿನೇ ನಾವು ಆ್ಯಸ್ ಯೂಶ್ವಲ್ ನೋಡೋದು. ಹಾಸ್ಟೆಲ್ ಕಡೆಗೆ ಬಂದ್ವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಎಂಡ್ ಮಾಡೋ ಟೈಮ್ ಬಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. Do subscribe my channel for more videos. Don't forget to like, share, comment and press the bell icon. ನಿಮ್ಮ ಸಪೋರ್ಟ್ ಆ್ಯಂಡ್ ಆಶೀರ್ವಾದ ಯಾವಾಗಲೂ ಇದೇ ಥರ ಇರಲಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.